ಬಸ್ ಆಯಿತು, ಮೆಟ್ರೋ ಆಯಿತು, ಈಗ ಬೆಂಗಳೂರಿಗರಿಗೆ ವಾಟರ್ ಶಾಕ್ ಕೂಡ ತಟ್ಟಲಿದೆ. ಇದೇ ವಾರದಲ್ಲಿ ಏರಿಕೆಯಾಗುತ್ತಾ ಕಾವೇರಿ ನೀರಿನ ದರ? ಬಸ್ ಟಿಕೆಟ್ ಆಯಿತು, ಮೆಟ್ರೋ ಟಿಕೆಟ್ ಆಯಿತು, ಈಗ ನೀರಿನ ಸರದಿ. ಇದೇ ವಾರದಲ್ಲಿ ಏರಿಕೆ ಆಗುತ್ತಾ ಕಾವೇರಿ ನೀರಿನ ದರ? ರಾಜ್ಯ ಬಜೆಟ್ಗೂ ಮುನ್ನವೇ ನೀರಿನ ದರ ಏರಿಕೆ ಸಾಧ್ಯತೆ ಇರುವಂಥದ್ದು. 30% ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಗಿದೆ. ಗುರುವಾರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಜಲಮಂಡಳಿ ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ 30% ರೇಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ. ನೋಡಿ, ಈ ನೀರಿನ ರೇಟನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷದಿಂದ ಕೂಡ ಒಂದು ಚರ್ಚೆ ನಡೀತಾ ಇತ್ತು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳು ಕೂಡ ನಡೀತಾ ಇತ್ತು. ಆರಂಭದಲ್ಲಿ ಬೇಡ ಅಂತ ಬಂತು, ಇಲ್ಲ ಮಾಡಬೇಕು ಅಂತ ಬಂತು. ಬಟ್ ಈಗ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು, ಜಲಮಂಡಳಿ 30% ಹಣವನ್ನು ರೇಟ್ ಜಾಸ್ತಿ ಮಾಡಬೇಕಂತ ಹೇಳಿದೆ. ಸರ್ಕಾರದ ಹತ್ರ ಮುಂದೆ ಇರುವಂಥದ್ದು ಸಿದ್ದರಾಮಯ್ಯನವರು ಅಥವಾ ಕ್ಯಾಬಿನೆಟ್ ಓಕೆ ಅಂತ ಹೇಳಿದ್ರೆ ಹಣ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ 30%. ಈಗಾಗಲೇ ಜನಾಕ್ರೋಶ ಇರುವಂಥದ್ದು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ. BMC ಬಸ್ ಟಿಕೆಟ್ ದರ ಜಾಸ್ತಿ ಆಯಿತು, ಅದೇ ರೀತಿಯಾಗಿ ಮೆಟ್ರೋ ಟಿಕೆಟ್ ದರ ಜಾಸ್ತಿ ಆಗಿರುವಂಥದ್ದು. ಈಗ ಕರೆಂಟ್ ಶಾಕ್ ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ವಾಟರ್ ಶಾಕ್ ಕೂಡ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದು ಮುಖ್ಯವಾಗಿ ನಡೀತಾ ಇರುವಂಥದ್ದು. ಇದ್ರ ನಡುವೆ ಏನಪ್ಪಾ ಅಂತ ಹೇಳಿದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಈ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಬರೀ ಗ್ಯಾರಂಟಿಗಳು ಕೊಟ್ಟರೆ ಸಾಕ, ಈ ದರ ಏರಿಕೆ ಯಾಕೆ ಎನ್ನುವ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ದರ ಏರಿಕೆ ಆಗುತ್ತಂತೆ, ಯಾವ ಮಾನದಂಡದಲ್ಲಿ ನೀರಿನ ದರ ಏರಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ? ಸಂಪರ್ಕ ಕಡಿತವಾಗಿದೆ. ಈಗಾಗಲೇ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವಂಥದ್ದು ದರ ಏರಿಕೆಗೆ ಸಂಬಂಧಪಟ್ಟಂತೆ.